Good morning, dear students. Now I am going to start with chapter number 2, that is second chapter, units and measurements. So heading is units and measurements. Units and measurements. First, measurement. ಮೆಷರ್ಮೆಂಟ್ ಅಂದರೆ ಕನ್ನಡದಲ್ಲಿ ಅಳೆಯೋದು ಅಂತ, ಅಳತೆ ಮಾಡೋದು ಅಂತ. ನಮ್ಮ ಡೇ ಟು ಡೇ ಲೈಫಲ್ಲಿ ವಿ ಮೆಷರ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಪ್ಯಾರಾಮೀಟರ್ಸ್ ವಿ ಆರ್ ಗೋಯಿಂಗ್ ಟು ಮೆಷರ್. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಟೈಮ್ ಎಷ್ಟಾಯಿತು ಅಂತೀರಾ, ಅಂದರೆ ಅಲ್ಲಿ ಟೈಮನ್ನು ಮೆಷರ್ ಮಾಡ್ತಾ ಇರ್ತೀರ, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು 10 ನಿಮಿಷ ಮಲ್ಕೊಂಡ್ಲಾ ಅಂತೀರಾ, 10 ನಿಮಿಷ ಅನ್ನೋದು ಕೂಡ ಒಂದು ಡ್ಯೂರೇಷನ್, ಅದನ್ನು ಮೆಷರ್ ಮಾಡ್ತೀರಾ. ಆಮೇಲೆ ಎದ್ರಿ, ಬೆಳಿಗ್ಗೆ ಸ್ನಾನ ಮಾಡಿದ್ರಿ, ಸ್ಕೂಲಿಗೆ ಹೋಗ್ಲಿಕ್ಕೆ ಕಾಲೇಜಿಗೆ ಹೋಗ್ಲಿಕ್ಕೆ ಬ್ಯಾಗನ್ನು ರೆಡಿ ಮಾಡ್ಕೊಂಡ್ರಿ, ಬ್ಯಾಗಲ್ಲಿ ಬುಕ್ಸ್ ಎಲ್ಲ ತುಂಬ್ಕೊಂಡ್ರಿ, ಎತ್ತಾ ಇದ್ದೀರಾ, ಅಯ್ಯೋ ತುಂಬ ತೂಕ ಇದೆ, ತುಂಬ ಭಾರ ಇದೆ ಅಂತ ಅನ್ಸುತ್ತೆ ಅಂತೀರಾ, ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಮಾಸ್ ಆಫ್ ದ ಬ್ಯಾಗ್. ಆಯಿತು, ತಿಂಡಿ ತಿಂದ್ರಿ, ಬಂದ್ರಿ, ಬಸ್ಸಲ್ಲಿ ಕೂತ್ಕೊಂಡ್ರಿ ಅಥವಾ ನಿಮ್ಮ ಕಾಲೇಜ್ ವ್ಯಾನಲ್ಲಿ ಕೂತ್ಕೊಂಡ್ರಿ, ಹೋಗ್ತಾ ಇದೆ, ಯಾಕೋ ವ್ಯಾನ್ ತುಂಬ ಸ್ಲೋ ಆಗಿ ಹೋಗ್ತಾ ಇದೆಯಪ್ಪ ಅಂತ ಅಂತೀರಾ, ಅಥವಾ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಅಂತೀರಾ, ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಸ್ಪೀಡ್ ಆಫ್ ದ ವೆಹಿಕಲ್. ಅಥವಾ ತುಂಬ ಬಿಸಿಲಿದೆ, ಅಯ್ಯೋ ಏನು ಸೆಕೆ ಹೊಡಿತಾ ಇದೆಯಲ್ಲ ಇವತ್ತು, ಎಷ್ಟೊಂದು ಬಿಸಿಲಿದೆ, ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಟೆಂಪರೇಚರ್. ಆಯಿತಾ? ಈ ರೀತಿ ಡೇ ಟು ಡೇ ಲೈಫಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಮೆಷರ್ಮೆಂಟ್ಸನ್ನು ಮಾಡ್ತಾನೆ ಇರ್ತೀವಿ. ಈಗ ಮನೆಯಿಂದ ಕಾಲೇಜ್ ಎಷ್ಟು ದೂರ ಇದೆ, ಸೊ ಯು ಆರ್ ಟಾಕಿಂಗ್ ಅಬೌಟ್ ದ ಡಿಸ್ಟೆನ್ಸ್. 3 ಕಿಲೋಮೀಟರ್ ಇದೆ ಅಥವಾ 1/2 ಕಿಲೋಮೀಟರ್ ಇದೆ, ವಾಕಬಲ್ ಡಿಸ್ಟೆನ್ಸ್, ಈ ಥರ ಎಲ್ಲ ಮಾತಾಡ್ತಿರಲ್ವಾ. ದಟ್ ಮೀನ್ಸ್ ಯು ಆರ್ ಟಾಕಿಂಗ್ ಅಬೌಟ್ ದ ಡಿಸ್ಟೆನ್ಸ್. ಬರೀ ಡಿಸ್ಟೆನ್ಸ್ ಅಲ್ಲ, ಮಾಸ್ ಅಲ್ಲ, ಟೈಮ್ ಅಲ್ಲ, ಅಥವಾ ಥಿಕ್ನೆಸ್ ಅಥವಾ ಲೆಂತ್ ಅಥವಾ ಬ್ರೆಡ್ತ್ ಅಲ್ಲ, ಸಾಕಷ್ಟು ಕ್ವಾಂಟಿಟೀಸ್ ಲೈಕ್ ಫೋರ್ಸನ್ನು ಮೆಷರ್ ಮಾಡ್ತೀವಿ, ಪ್ರೆಷರನ್ನು ಮೆಷರ್ ಮಾಡ್ತೀವಿ. ಹೀಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ಮೆಷರ್ಮೆಂಟ್ ಅನ್ನೋದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್, ಅವಿಭಾಜ್ಯ ಅಂಗ ಅಂತಾರಲ್ಲ ಹಾಗೆ. ಮೆಷರ್ಮೆಂಟ್ ಇಲ್ಲದೆ ಲೈಫೇ ಇಲ್ಲ. ಈಗ ಅಮ್ಮನ ಜೊತೆ ತರಕಾರಿ ತರಕ್ಕೆ ಹೋಗ್ತೀರಾ ಅಂಗಡಿಗೆ, 1 kg ಟೊಮೆಟೊ, 1 kg ಆನಿಯನ್ನು, ಅರ್ಧ kg ಬೆಳ್ಳುಳ್ಳಿ, ಅಥವಾ 1 kg ಬ್ರಿಂಜಾಲ್, ಮೂಲ, ಏನನ್ನ ತೊಗೊಳ್ತೀರಲ್ವ ನೀವು, ಅವೆಲ್ಲನೂ ಮೆಷರ್ಮೆಂಟೇನೆ, ಅದೆಲ್ಲ ಮೆಷರ್ಮೆಂಟೇನೆ. ಆಮೇಲೆ ಅದಕ್ಕೆ ಬಿಲ್ ಕೊಡ್ತೀರಲ್ವ, 10 ರೂಪಾಯಿ ಇದಕ್ಕೆ, 15 ರೂಪಾಯಿ ಇದಕ್ಕೆ, 25 ರೂಪೀಸ್ ಇದಕ್ಕೆ ಅಂತ ಕೌಂಟ್ ಮಾಡ್ತೀರಲ್ಲ, ದಟ್ ಈಸ್ ಆಲ್ಸೋ ಎ ಸಾರ್ಟ್ ಆಫ್ ಮೆಷರ್ಮೆಂಟ್ ಓನ್ಲಿ. ಸೊ ಮೆಷರ್ಮೆಂಟ್ ಅನ್ನೋದಿಲ್ಲದೆ ಲೈಫೇ ಇಲ್ಲ. ಈಗ ಮೆಷರ್ಮೆಂಟ್ ಅಂತ ಬಂದಾಗ each measurement has 2 components. For example, mass of this pen, ಅಥವಾ length of this pen, ಅಥವಾ time now ಅಂತ ತಗೊಂಡಾಗ ಯಾವ್ದಾದ್ರು ಒಂದನ್ನು ತಗೋತೀನಿ. ಲೆಟ್ ಅಸ್ ಎ ಮಾಸ್ ಆಫ್ ದಿಸ್ ಪೆನ್ ಈಸ್ 25 ಗ್ರಾಮ್. ಇಲ್ಲಿ 25 ಅನ್ನೋದು ಮ್ಯಾಗ್ನಿಟ್ಯೂಡ್ ಆಗುತ್ತೆ, ಗ್ರಾಮ್ ಅನ್ನೋದು ಯೂನಿಟ್ ಆಗುತ್ತೆ. ಸೊ ಐ ಟೋಲ್ಡ್ ಯು ನೋ ದೇರ್ ಆರ್ 2 ಕಾಂಪೊನೆಂಟ್ಸ್ ಇನ್ ದ ಮೆಷರ್ಮೆಂಟ್. ಈಚ್ ಮೆಷರ್ಮೆಂಟ್ ಹ್ಯಾಸ್ 2 ಕಾಂಪೊನೆಂಟ್. Measurement is nothing but combination of magnitude and unit. Magnitude tells you the amount of the particular quantity. ಈಗ ಮಾಸ್ ಆಫ್ ದಿಸ್ ಪೆನ್ ಈಸ್ 25 ಗ್ರಾಮ್. 2 ಪೆನ್ನನ್ನು ಸೇರಿಸಿದ್ರೆ ಮಾಸ್ ಆಫ್ ದ ಕಾಂಬಿನೇಷನ್ ಆಫ್ ದೀಸ್ 2 ಪೆನ್ಸ್ ಈಸ್ 50 ಗ್ರಾಮ್ ಅಂತೀರಾ. ಅಥವಾ ಮಾಸ್ ಆಫ್ ಮೈ ಸ್ಕೂಲ್ ಬ್ಯಾಗ್ ಅಥವಾ ಕಾಲೇಜ್ ಬ್ಯಾಗ್ ಈಸ್ 1 kg ಅಂತೀರಾ, 1000 ಗ್ರಾಮ್. ಇಲ್ಲಿ 1000, 50, 25, 10, 2 ಇವೆಲ್ಲ ಬಂದು ಮ್ಯಾಗ್ನಿಟ್ಯೂಡನ್ನು ಮೆನ್ಷನ್ ಮಾಡುತ್ತೆ, ಅಂದರೆ ಆ ಕ್ವಾಂಟಿಟಿ ಎಷ್ಟಿದೆ ಅನ್ನೋದನ್ನು ತಿಳಿಸುತ್ತೆ. ನೆಕ್ಸ್ಟ್ ಗ್ರಾಮ್ ಅನ್ನೋದು ಬಂದ್ಬಿಟ್ಟು ಇಟ್ ವಿಲ್ ಮೆನ್ಷನ್ ಯು, ಮೀನ್ಸ್ ಯೂನಿಟ್ ಬಂದ್ಬಿಟ್ಟು ಇಟ್ ವಿಲ್ ಟೆಲ್ ಯು ಅಬೌಟ್ ವಾಟ್ ಈಸ್ ದ ನೇಚರ್ ಆಫ್ ದ ಮೆಷರಬಲ್ ಕ್ವಾಂಟಿಟಿ. ನೀವು ಯಾವ ಕ್ವಾಂಟಿಟಿಯನ್ನು ಮೆಷರ್ ಮಾಡ್ತಾ ಇದ್ದೀರಾ, ಯಾವ ಕ್ವಾಂಟಿಟಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ಆ 2ನೇ ಪ್ಯಾರಾಮೀಟರ್ ಮೆನ್ಷನ್ ಮಾಡುತ್ತೆ, ಅಂದರೆ ಯೂನಿಟ್ ಅನ್ನೋದು ಮೆನ್ಷನ್ ಮಾಡುತ್ತೆ. ನೋಡಿ, ಯೂನಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯೂನಿಟ್ ಅನ್ನು ನೋಡಿನೇ ನಾವು ಯಾವ ಕ್ವಾಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 25 ಗ್ರಾಮ್ ಅಂದ ತಕ್ಷಣ, ಅಥವಾ 25 kg ಅಂದ ತಕ್ಷಣ, ಅಥವಾ 25 ಪೌಂಡ್ ಅಂದ ತಕ್ಷಣ ಮಾಸ್ ನಮ್ಮ ಮೈಂಡಿಗೆ ಬಂದುಬಿಡುತ್ತೆ. ಅದರ ಬದಲಿಗೆ 25 ಸೆಂಟಿಮೀಟರ್, 25 ಮೀಟರ್, 25 ಫೀಟ್ ಹಿಂಗೆ ಅಂದಾಗ ಏನಾಗುತ್ತೆ, ಸೆಂಟಿಮೀಟರ್, ಮೀಟರ್, ಫೂಟ್ ಈ ಥರ ಬಂದಾಗ ಲೆಂತ್ ಅನ್ನೋ ಪ್ಯಾರಾಮೀಟರ್ ಮೈಂಡಿಗೆ ಫ್ಲ್ಯಾಶ್ ಆಗಿಬಿಡುತ್ತೆ. ಅಂದರೆ ಯೂನಿಟ್ ಸೆಂಟಿಮೀಟರ್ ಅಥವಾ ಮೀಟರ್ ಅಥವಾ ಪೌಂಡ್ ಇವೆಲ್ಲನೂ ಕೂಡ ಲೆಂತನ್ನು, ಡಿಸ್ಟೆನ್ಸನ್ನು, ಥಿಕ್ನೆಸ್ಸನ್ನು, ಬ್ರೆಡ್ತನ್ನು,
ಮೆನ್ಷನ್ ಮಾಡುವಂಥ ಯೂನಿಟ್ಗಳು. ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಕಾಲ್ಡ್ ಲೆಂತ್. ಸೊ ಫಿಸಿಕಲ್ ಕ್ವಾಂಟಿಟಿ ಯು ಆರ್ ಮೆಷರಿಂಗ್ ಈಸ್ ಲೆಂತ್. ಸೊ ಬೈ ಜಸ್ಟ್ ಲುಕಿಂಗ್ ಅಟ್ ದ ಯೂನಿಟ್ ಯು ಕ್ಯಾನ್ ಮೇಕ್ ಔಟ್ ವಾಟ್ ಟೈಪ್ ಆಫ್ ಕ್ವಾಂಟಿಟಿ ಯು ಆರ್ ಮೆಷರಿಂಗ್. ಅದೇ ನಾನು 25 ಸೆಕೆಂಡ್ ಅಂತೀನಿ, 25 ಸೆಕೆಂಡ್ ಅಂತ ಅಂತೀನಿ. 25 ಸೆಕೆಂಡ್ ಅಂದ ತಕ್ಷಣ ನಿಮ್ಗೆ ಏನು ಅನ್ನುತ್ತೆ, ಓ ಸರ್ ಈಸ್ ಟಾಕಿಂಗ್ ಅಬೌಟ್ ಟೈಮ್. ಯಾವುದೋ ಎರಡು ಇಂಟರ್ವೆಲ್ಸ್ಗಳು, ಎರಡು ಇನ್ಸಿಡೆಂಟ್ಗಳ ಮಧ್ಯೆ ಇಂಟರ್ವೆಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 25 ಸೆಕೆಂಡ್ ಅಂದರೆ ಟೈಮ್, 25 ಸೆಕೆಂಡ್ ಇರ್ಬೋದು, 25 ಮಿನಿಟ್ಸ್ ಇರ್ಬೋದು, 25 ಅವರ್ಸ್, 25 ಡೇಸ್, 2 ಡೇಸ್, 2 ಅವರ್ಸ್, 2 ಇಯರ್ಸ್, 2 ಸೆಕೆಂಡ್. ನೋಡಿ ಇವೆಲ್ಲನೂ ಕೂಡ ಟೈಮನ್ನು ಮೆನ್ಷನ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ಸ್, ಅಂದರೆ ಕ್ವಾಂಟಿಟಿ, ಅಂದರೆ ಯೂನಿಟ್. ಸೊ ಮ್ಯಾಗ್ನಿಟ್ಯೂಡ್ ಮತ್ತು ಯೂನಿಟ್ ಎರಡು ಸೇರಿಕೊಂಡು ಮೆಷರ್ಮೆಂಟ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಇಲ್ಲದೆ ಹೋದರೆ ಮೆಷರ್ಮೆಂಟ್ ಇನ್ಕಂಪ್ಲೀಟ್. ಅಟ್ ದ ಸೇಮ್ ಟೈಮ್ ಯೂನಿಟ್ ಇಲ್ಲದೆ ಹೋದರೂ ಕೂಡ ಇಟ್ ಈಸ್ ಇನ್ಕಂಪ್ಲೀಟ್. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ಐ ಆಮ್ 25 ಅಂದರೆ ಅರ್ಥ ಏನು? ವೆದರ್ ಇಟ್ ಈಸ್ ಯುವರ್ ಮಾಸ್ ಆರ್ ಯುವರ್ ಲೆಂತ್ ಆರ್ ಯುವರ್ ಏಜ್. ಸೊ ಐ ಹ್ಯಾವ್ ಟು ಸ್ಪೆಸಿಫೈ. ನಾನು ಬರೀ 25 ಅಂದ ತಕ್ಷಣ ಸಾಕಾಗೋದಿಲ್ಲ. ನಾನು 25 kg ಇದ್ದೀನಿ ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಮಾಸ್. ಇಫ್ ಯು ಸೇ ಐ ಆಮ್ 25 ಮೀಟರ್ ಲಾಂಗ್ ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ದ ಹೈಟ್. ದಟ್ ಬಿಲ್ಡಿಂಗ್ ಈಸ್ 25 ಮೀಟರ್ ಟಾಲ್ ಅಂತ. ಅಥವಾ 25 ಇಯರ್ಸ್ ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಯುವರ್ ಏಜ್. ಸೊ ಜಸ್ಟ್ ಬೈ ಮೆನ್ಷನಿಂಗ್ 25 ಆರ್ 30, 35, 40, 50 ಈ ಥರ ಹೇಳಿದರೆ ಇಟ್ ಈಸ್ ಇನ್ಕಂಪ್ಲೀಟ್. ಅಟ್ ದ ಸೇಮ್ ಟೈಮ್ ಇಫ್ ಯು ಸೇ ಐ ಆಮ್ 5 years old ಅಂತ ಹೇಳಿದರೆ ಓಕೆ. ಐ ಆಮ್ 50 year old, ಓಕೆ ಒಪ್ಕೊಳ್ಳೋಣ. ಐ ಆಮ್ ಇಯರ್ಸ್ ಓಲ್ಡ್ ಅಂದರೆ ಅರ್ಥ ಏನು? ಎಷ್ಟು ಇಯರಪ್ಪ, ಎಷ್ಟು ನೀನು ಏಜು? ಬರೀ ಇಯರ್ಸ್ ಓಲ್ಡ್ ಅಂದ್ಬಿಟ್ರೆ ಎಷ್ಟು? ಅಥವಾ ದಿಸ್ ಪೆನ್ ಈಸ್ 5 centimeter, 10 centimeter, 15 centimeter, ಓಕೆ. ಅದು ಬಿಟ್ಬಿಟ್ಟು ದಿಸ್ ಪೆನ್ ಈಸ್ ಸೆಂಟಿಮೀಟರ್ ಅಂದ್ಬಿಟ್ರೆ ಎಷ್ಟು ಸೆಂಟಿಮೀಟರ್ ಅದು? ಯು ಟೆಲ್ ಮಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಲೆಂತ್, ಹೌ ಲಾಂಗ್ ದಟ್ ಪೆನ್ ಈಸ್, ವಾಟ್ ಈಸ್ ದ ಲೆಂತ್ ಆಫ್ ದಿ ಪೆನ್ ಅಂತ. ಅಂದರೆ ಮೆಷರ್ಮೆಂಟ್ ಅನ್ನೋದು ವಿತೌಟ್ ಮ್ಯಾಗ್ನಿಟ್ಯೂಡ್ ಇಟ್ ಈಸ್ ಇನ್ಕಂಪ್ಲೀಟ್, ವಿತೌಟ್ ಯೂನಿಟ್ ಆಲ್ಸೋ ಇಟ್ ಈಸ್ ಇನ್ಕಂಪ್ಲೀಟ್. ಅರ್ಥ ಆಯ್ತಾ? ಸೊ ಹಾಗಾಗಿ ಮೆಷರ್ಮೆಂಟ್ ಅಂತ ಬಂದಾಗ ಮ್ಯಾಗ್ನಿಟ್ಯೂಡ್ ಮತ್ತು ಯೂನಿಟ್ ಎರಡೂ ಸೇರ್ಕೊಂಡಿರಬೇಕು. ಇಷ್ಟು ಹೇಳಿದ ಮೇಲೆ ಯೂನಿಟ್ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡೋಣ. ಯೂನಿಟ್ ಅಂದರೆ ಏನು? ಐ ಆಲ್ರೆಡಿ ಟೋಲ್ಡ್ ಯು, ಯೂನಿಟ್ ವಿಲ್ ಟೆಲ್ ಯು ಅಬೌಟ್ ದ ವಾಟ್ ಟೈಪ್ ಆಫ್ ಕ್ವಾಂಟಿಟಿ ಯು ಆರ್ ಮೆಷರಿಂಗ್. ಇದನ್ನೇ ಬೇಸ್ ಆಗಿಟ್ಕೊಂಡು ಯೂನಿಟ್ಗೆ ಒಂದು ಡೆಫಿನೇಷನ್ ಅನ್ನು ಬರೆಯೋಣ. ಯೂನಿಟ್ ಅಂದರೆ ಇಟ್ ಈಸ್ ಎ ಸ್ಟ್ಯಾಂಡರ್ಡ್, ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಚೂಸನ್. ಏನಕ್ಕೋಸ್ಕರ ಚೂಸ್ ಮಾಡಿದ್ದೀರಾ? ಚೂಸನ್ ಟು ರೆಪ್ರೆಸೆಂಟ್ ಅ ಫಿಸಿಕಲ್ ಕ್ವಾಂಟಿಟಿ, ಟು ರೆಪ್ರೆಸೆಂಟ್ ಅ ಫಿಸಿಕಲ್ ಕ್ವಾಂಟಿಟಿ. ಸೊ ವಾಟ್ ಈಸ್ ಎ ಯೂನಿಟ್ ಅಂದರೆ ನೀವು ಇದನ್ನು ಆನ್ಸರನ್ನು ಬರೀಬಹುದು. ಯೂನಿಟ್ ಈಸ್ ಎ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಚೂಸನ್ ಟು ರೆಪ್ರೆಸೆಂಟ್ ಎ ಫಿಸಿಕಲ್ ಕ್ವಾಂಟಿಟಿ. ಯೂನಿಟ್ ಅನ್ನು ನೋಡಿನೇ ನಾವು ವಾಟ್ ಟೈಪ್ ಆಫ್ ಕ್ವಾಂಟಿಟಿ ಇಟ್ ಈಸ್ ಅಂತ ಹೇಳ್ಬೋದು. ಈಗ ನಾನು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಈ ಕ್ವಾಂಟಿಟಿ ಮತ್ತು ಫಿಸಿಕಲ್ ಕ್ವಾಂಟಿಟಿ, ಸೈಕಲಾಜಿಕಲ್ ಕ್ವಾಂಟಿಟಿ ಬಗ್ಗೆ ಸ್ವಲ್ಪ ವೆರಿ ಬ್ರೀಫ್ ಎಕ್ಸ್ಪ್ಲನೇಷನ್ ಐ ವುಡ್ ಲೈಕ್ ಟು ಗಿವ್. ಕ್ವಾಂಟಿಟಿ ಅಂತಂದರೆ ಏನು ಬೇಕಾದರೂ ಆಗ್ಬೋದು. ನಾವು ನಾರ್ಮಲ್ ಲೈಫಲ್ಲಿ ಕ್ವಾಂಟಿಟಿ ಅಂದರೆ ಅಮೌಂಟ್ ಅಂತ ಬರುತ್ತೆ. ಏನಪ್ಪ ಎಷ್ಟು ಕ್ವಾಂಟಿಟಿ ತೊಗೊಂಡೆ ಇವತ್ತು ನೀನು ತರಕಾರಿನ, ಅಥವಾ ಎಷ್ಟು ಕ್ವಾಂಟಿಟಿ ಸ್ವೀಟನ್ನು ತೊಗೊಂಡೆ, ಈ ಥರ ಹೇಳ್ತಾರೆ. ನಾರ್ಮಲ್ ಡೇ ಲೈಫಲ್ಲಿ ಕ್ವಾಂಟಿಟಿ ಅನ್ನೋದು ಒಂಥರ ಮಾಸ್ಗೆ, ಅಮೌಂಟ್ಗೆ, ಅಥವಾ ಒಂದು ಬಲ್ಕ್ ಮ್ಯಾಟರ್ಗೆ ಅಪ್ಲೈ ಆಗುತ್ತೆ. ಬಟ್ ಆ್ಯಕ್ಚುಲಿ ಫಿಸಿಕ್ಸಲ್ಲಿ ಬರೀ ಅಷ್ಟೇ ಅಲ್ಲ, ಕ್ವಾಂಟಿಟಿ ಅಂದರೆ ಎನಿಥಿಂಗ್ ವಿಚ್ ಯು ಟಾಕ್ ಅಬೌಟ್. ಫೋರ್ಸ್ ಇಸ್ ಎ ಕ್ವಾಂಟಿಟಿ, ಮಾಸ್ ಇಸ್ ಎ ಕ್ವಾಂಟಿಟಿ, ಎನರ್ಜಿ ಇಸ್ ಎ ಕ್ವಾಂಟಿಟಿ, ಪ್ರೆಷರ್ ಇಸ್ ಎ ಕ್ವಾಂಟಿಟಿ, ಟೈಮ್ ಇಸ್ ಎ ಕ್ವಾಂಟಿಟಿ, ಲೆಂತ್ ಇಸ್ ಎ ಕ್ವಾಂಟಿಟಿ. ಈ ಥರ ಬೇಕಾದಷ್ಟು ಕ್ವಾಂಟಿಟೀಸ್ಗಳಿದ್ದಾವೆ. ಆಯಿತಾ? ನಾವು ಈ ಕ್ವಾಂಟಿಟಿಗಳನ್ನು ಎರಡು ಗ್ರೂಪ್ ಮಾಡಿದ್ದೀವಿ, ಎರಡು ಥರ ಗ್ರೂಪ್ ಮಾಡ್ಬೋದು. ಕ್ವಾಂಟಿಟಿ ಇಟ್ ಸೆಲ್ಫ್ ಈಸ್ ಗ್ರೂಪ್ಡ್ ಇಂಟು ಟು. ಕ್ವಾಂಟಿಟಿ ಈಸ್ ಗ್ರೂಪ್ಡ್ ಇಂಟು ಟು. ಒಂದು ಫಿಸಿಕಲ್ ಕ್ವಾಂಟಿಟಿ, ಇನ್ನೊಂದು ಸೈಕಲಾಜಿಕಲ್ ಕ್ವಾಂಟಿಟಿ. ಓಕೆ, ಸೈಕಲಾಜಿಕಲ್ ಕ್ವಾಂಟಿಟಿ ಸೈಕಲಾಜಿಕಲ್ ಕ್ವಾಂಟಿಟಿ. ಸೊ ಒಂದು ಫಿಸಿಕಲ್ ಕ್ವಾಂಟಿಟಿ, ಇನ್ನೊಂದು ಸೈಕಲಾಜಿಕಲ್ ಕ್ವಾಂಟಿಟಿ.
ಸೈಕಲಾಜಿಕಲ್ ಕ್ವಾಂಟಿಟಿ ಬಗ್ಗೆ ನಾವು ಏನು ಡಿಸ್ಕಸ್ಸೇ ಮಾಡೋದಿಲ್ಲ ಈ ಫಿಸಿಕ್ಸಲ್ಲಿ ಅಥವಾ ಈ ಫಸ್ಟ್ PUC ನಲ್ಲಿ. ಮೇ ಬಿ ಸೌಂಡ್ ಅನ್ನೋ ಚಾಪ್ಟ್ರಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಬರುತ್ತೆ. ಈಗ ಫಸ್ಟ್ ಸೈಕಲಾಜಿಕಲ್ ಕ್ವಾಂಟಿಟಿಗೂ ಫಿಸಿಕಲ್ ಕ್ವಾಂಟಿಟಿಗೂ ಏನು ಡಿಫರೆನ್ಸ್ ನೋಡೋಣ. ಫಿಸಿಕಲ್ ಕ್ವಾಂಟಿಟಿ ಅಂತಂದರೆ ಏನು? ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆರ್ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆರ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ಈ ಮೂರಲ್ಲಿ ಯಾವ್ದು ಅಪ್ಲೈ ಆದರೂ ಕೂಡ ಅದು ಫಿಸಿಕಲ್ ಕ್ವಾಂಟಿಟಿ. ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಡಿಫೈನ್ಡ್ ಅಂದರೆ ಇದು ಈ ಥರ ಅಂತ ಡಿಫೈನ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ವೆಲಾಸಿಟಿ is defined as distance traveled divided by time taken. Acceleration, it is velocity divided by time taken. Force is nothing but mass into acceleration. ಈ ಥರ ನಾವು ಡಿಫಿನೇಷನ್ ಬರೀತೀವಿ. ಸೊ ಎನಿಥಿಂಗ್ ವಿಚ್ ಯು ಕ್ಯಾನ್ ಡಿಫೈನ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ. ಅಥವಾ ಎನಿಥಿಂಗ್ ಯು ಕ್ಯಾನ್ ಮೆಷರ್ ಈಸ್ ಆಲ್ಸೋ ಎ ಫಿಸಿಕಲ್ ಕ್ವಾಂಟಿಟಿ. ಈಗ ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ಎ ಬಾಡಿ is 10 kg. It is a measurable quantity. Time now is 8 o'clock. It is a measurable quantity. ಅಥವಾ ಲೆಂತ್ ಆಫ್ ದಿಸ್ ಬೋರ್ಡ್ ಈಸ್ 5 ಮೀಟರ್ ಈಸ್ ಎ ಮೆಷರಬಲ್ ಕ್ವಾಂಟಿಟಿ. ಸೊ ಎನಿಥಿಂಗ್ ವಿಚ್ ಯು ಕ್ಯಾನ್ ಮೆಷರ್ ಈಸ್ ಆಲ್ಸೋ ಎ ಫಿಸಿಕಲ್ ಕ್ವಾಂಟಿಟಿ. ಅಥವಾ ಎನಿಥಿಂಗ್ ವಿಚ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ಈಸ್ ಆಲ್ಸೋ ಎ ಫಿಸಿಕಲ್ ಕ್ವಾಂಟಿಟಿ. ಸೊ ದೇರ್ಫೋರ್ ಐ ಸೆಡ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಒನ್ ವಿಚ್ ಯು ಕ್ಯಾನ್ ಐದರ್ ಡಿಫೈನ್ ಆರ್ ಯು ಕ್ಯಾನ್ ಮೆಷರ್ ಆರ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಆರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ಸೊ ದೇರ್ ಆರ್ ಸೋ ಮೆನಿ physical quantities around us. As I told just now, mass is a physical quantity, time, length, anything related to length, not only length, it can be breadth or thickness or radius, okay, width, they're all measurable quantities. Area, volume, force, pressure, tension, okay, work, power, energy, current, voltage, so many things, so many quantities are there. Temperature, okay, they are all measurable quantities and they can be expressed in terms of units. ಅದಲ್ಲದೆ ಕೆಲವು ಕ್ವಾಂಟಿಟೀಸ್ ಇದಾವೆ, ಅವನ್ನ ಡಿಫೈನ್ ಮಾಡ್ಬೋದು, ಮೆಷರ್ ಮಾಡ್ಬೋದು, ಆದರೆ ಯೂನಿಟ್ಸ್ ಇರೋದಿಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಇದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ನಾವು ಡಿಫೈನು ಮಾಡ್ತೀವಿ, ಮೆಷರು ಮಾಡ್ತೀವಿ, ಅದಕ್ಕೆ ಯೂನಿಟ್ ಇಲ್ಲ. ಅಂದರೆ ಯೂನಿಟ್ ಇಲ್ಲ ಅಂದ ಮಾತ್ರಕ್ಕೆ ವಿ ಕೆನ್ ನಾಟ್ ಸೇ ಇಟ್ ಈಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಆಗಲೇ ನಾನು ಹೇಳಿದೆ, ಆ ಮೂರು ಕಂಡೀಷನಲ್ಲಿ ಯಾವುದೇ ಸ್ಯಾಟಿಸ್ಫೈ ಆದರೂ ಅದು ಫಿಸಿಕಲ್ ಕ್ವಾಂಟಿಟಿನೇ. ಅಂದರೆ ಡಿಫೈನ್ ಮಾಡೋಕ್ಕೆ ಸಾಧ್ಯ ಆದರೆ, ಅಥವಾ ಮೆಷರ್ ಮಾಡೋಕ್ಕೆ ಸಾಧ್ಯ ಆದರೆ, ಅಥವಾ ಯೂನಿಟ್ಸಲ್ಲಿ ಬರೀಲಿಕ್ಕೆ ಸಾಧ್ಯ ಆದರೆ, ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಫಿಸಿಕಲ್ ಕ್ವಾಂಟಿಟಿ. ಸೊ ವಿ ಕ್ಯಾನ್ ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅವನ್ನೆಲ್ಲ ಆಮೇಲೆ ಒಂದೊಂದಾಗಿ ಹೇಳ್ತೀನಿ. ಓಕೆ, ಸೊ ನೋಡಿ, ಈ ಚಾಪ್ಟರ್ನಲ್ಲಿ ನಾನು ಈಗ ಸುಮ್ಮನೆ ಇಂಟ್ರೊಡಕ್ಷನ್ ಥರ ಕೊಡ್ತಾ ಇದ್ದೀನಿ, ಏನು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಆ್ಯಕ್ಚುಲಿ ಈ ಚಾಪ್ಟರ್ ಕಂಟೆಂಟ್ ಏನು ಗೊತ್ತಾ? ಈ ಚಾಪ್ಟರ್ನಲ್ಲಿ ಏನೇನು ಬರುತ್ತೆ ಅಂತಂದರೆ, ಇಂಟ್ರೊಡಕ್ಷನ್ ಆದಮೇಲೆ ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಮೆಷರ್ಮೆಂಟ್ಸ್, ಬೇರೆ ಬೇರೆ ಥರ ಸಿಸ್ಟಮ್ಸ್ ಇದಾವೆ. ಸಿಸ್ಟಮ್ ಆಫ್ ಮೆಷರ್ಮೆಂಟ್, MKS ಸಿಸ್ಟಮ್ ಅಂತ ಇದೆ, CGS ಸಿಸ್ಟಮ್ ಅಂತ ಇದೆ, SI ಸಿಸ್ಟಮ್ ಅಂತ ಇದೆ. ಸೊ ಡಿಫ್ರೆಂಟ್ ಸಿಸ್ಟಮ್ಸ್ ಇದೆ. ಅದಾದಮೇಲೆ ಲೆಂತ್ ಮೆಷರ್ಮೆಂಟ್, ಮಾಸ್ ಮೆಷರ್ಮೆಂಟ್, ಟೈಮ್ ಮೆಷರ್ಮೆಂಟ್ ಆಫ್ ಲೆಂತ್, ಮಾಸ್, ಟೈಮ್ ಯಾವ ಥರ ಮೆಷರ್ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಲೆಂತ್ ಅಂದ ತಕ್ಷಣ ಟೇಪನ್ನು ತಗೊಂಡು ಅಥವಾ ನಿಮ್ಮ ಜಮಿಟ್ರಿ ಬಾಕ್ಸಲ್ಲಿರೋ ಸ್ಕೇಲನ್ನು ತಗೊಂಡು ಮೆಷರ್ ಮಾಡೋದು ಅಂತ. ಬರೀ ಅಷ್ಟೇ ಅಲ್ಲ, ಲೆಂತ್ ಮೆಷರ್ ಮಾಡೋಕ್ಕೆ ಇನ್ನು ಇಂಡೈರೆಕ್ಟ್ ಮೆಥಡ್ಗಳು ಇದಾವೆ. ಅದರಲ್ಲಿ ಒಂದು ಮೆಥಡನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? ಸೊ ಮೆಷರ್ಮೆಂಟ್ ಆಫ್ ಲೆಂತ್, ಮಾಸ್, ಟೈಮ್. ಆಮೇಲೆ ಮೆಷರ್ಮೆಂಟ್ ಮಾಡಬೇಕಾದ್ರೆ ಎರರ್ಸ್ ಬಂದ್ಬಿಡುತ್ತೆ, ಒಂದೊಂದ್ಸರಿ ಎರರ್ ಬಂದ್ಬಿಡುತ್ತೆ, ಆಯ್ತಾ? ಎರರ್ ಇಲ್ಲದೆ ಮೆಷರ್ಮೆಂಟೇ ಇಲ್ಲ, ಆಯ್ತಾ? ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗೇ ಆಗುತ್ತೆ. ಸೊ ಆ ಎಷ್ಟು ಮಟ್ಟಿಗೆ ನಾವು ಎರರ್ಸನ್ನು ನಾವು ಮಿನಿಮೈಸ್ ಮಾಡ್ಬೋದು, ಎಷ್ಟು ಮಟ್ಟಿಗೆ ಆ ಎರರ್ಸನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು, ಎಷ್ಟು ಅಕ್ಯುರಸಿ ಇರುತ್ತೆ, ಅಕ್ಯುರಸಿ ಇಂಪ್ರೂವ್ ಮಾಡೋದು ಹೇಗೆ. ಸೊ ಇದು ಅಕ್ಯುರಸಿ, ಪ್ರಿಸಿಷನ್, ಎರರ್ಸ್ ಇನ್ ದ ಮೆಷರ್ಮೆಂಟ್ ಅಂತ ಅದೊಂದು ಸಬ್ ಟೈಟಲ್ ಇದೆ. ಅದಾದಮೇಲೆ ಹೌ ಟು ರೆಡ್ಯೂಸ್ ದ ಎರರ್ ಅಂತ, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಅಂತ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡೈಮೆನ್ಷನ್ಸ್ ಅಂತ, ಡೈಮೆನ್ಷನ್ಸ್ ಅಂಡ್ ಡೈಮೆನ್ಷನಲ್ ಅನಾಲಿಸಿಸ್. ಡಿಯರ್ ಸ್ಟೂಡೆಂಟ್ಸ್, ಐ ಟೆಲ್ ಯು, ನೀವು ಯಾವುದೇ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀರಿ, ಕನಿಷ್ಠ ಒಂದು ಕ್ವಶನ್ ಆ ಡೈಮೆನ್ಷನ್ ಮೇಲೆ ಇದ್ದೇ ಇರುತ್ತೆ. ಅದು CET ಇರ್ಬೋದು, ನೀಟ್ ಇರ್ಬೋದು, ಯಾವ ಎಕ್ಸಾಮ್ ಆದರೂ ತಗೊಳ್ಳಿ, ಡೈಮೆನ್ಷನ್ಸ್ ಬಗ್ಗೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಸೊ ಡೈಮೆನ್ಷನ್ಸ್ ಅಂದರೆ ಏನು, ಡೈಮೆನ್ಷನ್ಸ್ ಅನ್ನು ಬರೆಯೋದು ಹೇಗೆ, ಆಮೇಲೆ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಬರುತ್ತೆ. ಅಂದರೆ ಡೈಮೆನ್ಷನ್ಸ್ ಇಂದ ನಮ್ಗೆ ಏನು ಉಪಯೋಗ ಇದೆ, ಅದರಿಂದ ಏನೇನೆಲ್ಲ ಮಾಡ್ಬೋದು ಅಂತ. ಆಮೇಲೆ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಡೈಮೆನ್ಷನಲ್ ಅನಾಲಿಸಿಸ್ನ ಲಿಮಿಟ್ಸ್ ಏನು, ಡ್ರಾಬ್ಯಾಕ್ಸ್ ಏನು, ಎಲ್ಲೆಲ್ಲಿ ಅದು ಅಪ್ಲೈ ಆಗೋದಿಲ್ಲ, ಇಷ್ಟನ್ನು ಕೂಡ ಈ ಚಾಪ್ಟರ್ನಲ್ಲಿ ನಾವು ಕಲಿತಾ ಹೋಗ್ತೀವಿ. ಐ ರಿಪೀಟ್, ಇಂಟ್ರೊಡಕ್ಷನ್, ಡಿಫ್ರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್,
measurement of length, mass, time, and then accuracy, precision and errors, and then dimensions, dimensional analysis, limitations of dimensions, and finally of course numerical problems. ಆಯ್ತಾ? ಸೊ ಇದಿಷ್ಟು ಕಂಟೆಂಟ್ಸ್. ಈಗ ಬರೀ ನಾನು ಸದ್ಯ ಇಂಟ್ರೊಡಕ್ಷನ್ ಅಷ್ಟೇ ಮಾತಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಅಲ್ಲಿ ನಾನು ಹೇಳ್ತಾ ಇದ್ದೆ ಫಿಸಿಕಲ್ ಮತ್ತೆ ಸೈಕಲಾಜಿಕಲ್ ಕ್ವಾಂಟಿಟೀಸ್ ಅಂತ. ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಕ್ವಾಂಟಿಟಿ ವಿಚ್ ಯು ಕ್ಯಾನ್ ಮೆಷರ್. ಸೈಕಲಾಜಿಕಲ್ ಕ್ವಾಂಟಿಟಿ ಅಂದ್ರೆ ಏನು? ಕ್ವಾಂಟಿಟಿ ವಿಚ್ ಯು ಕ್ಯಾನಾಟ್ ಮೆಷರ್, quantity which you cannot define, quantity which you cannot express in terms of units. You can only experience them. ಅನುಭವಿಸಬಹುದೇ ಹೊರತು ಹಿಂಗೆ ಅಂತ ಡೆಫಿನೇಷನ್ ಬರೆಯೋಕ್ಕಾಗಲ್ಲ, ಇಷ್ಟು ಅಂತ ಹೇಳೋಕ್ಕಾಗಲ್ಲ, ಈ ಥರ ಅಂತ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲನ್ನು ಕೊಟ್ಟರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ಮ ಮನೆಯಲ್ಲಿ ಏನೋ ಒಂದು ಪ್ರೋಗ್ರಾಮ್ ಇದೆ, ಒಂದು ನಿಮ್ಮ SSLC ರಿಸಲ್ಟ್ ಬಂತು, ಸೆಲೆಬ್ರೇಟ್ ಮಾಡಬೇಕು, ಅಪ್ಪ ಹೋದ್ರು ಮೈಸೂರು ಪಾಕ್ ತೊಗೊಂಬಂದ್ರು, ಅಥವಾ ಧಾರವಾಡ ಪೇಡ ತೊಗೊಂಬಂದ್ರು, ಅಥವಾ ಯಾವುದೋ ಒಂದು ಸ್ವೀಟನ್ನು ತೊಗೊಂಬಂದ್ರು, ತಿಂದ್ರಿ. ತಿಂದಾದ್ಮೇಲೆ ಕೇಳ್ತಾರೆ ಹೆಂಗಪ್ಪ ಇದೆ ಸ್ವೀಟು ಅಂತ ಕೇಳ್ತಾರೆ. ಅಪ್ಪನೋ ಅಮ್ಮನೋ ಅಥವಾ ನಿಮ್ಮ ಸಿಸ್ಟರೋ ಯಾರೋ ಕೇಳ್ತಾರೆ. ಅವಾಗ ನೀವೇನು ಹೇಳ್ತೀರಾ? ಅವರು ಕೇಳ್ತಾರೆ ಹೆಂಗಿದೆ ಅಂತ ಕೇಳ್ತಾರಲ್ಲ, ಅಂದರೆ ಈಸ್ ಟಾಕಿಂಗ್ ಅಬೌಟ್ ಟೇಸ್ಟ್. ಟೇಸ್ಟ್ ಈಸ್ ಎ ಕ್ವಾಂಟಿಟಿ. ನಾನು ಅವಾಗಲೇ ಹೇಳಿದಲ್ಲ ಎಷ್ಟೋ ಥರದ ಕ್ವಾಂಟಿಟೀಸ್ ಇದೆ ಅಂತ. ಟೇಸ್ಟ್ ಈಸ್ ಆಲ್ಸೋ ಎ ಕ್ವಾಂಟಿಟಿ. ಫೀಲಿಂಗ್ ಈಸ್ ಎ ಕ್ವಾಂಟಿಟಿ. ಐ ಟೆಲ್ ಯು. ಸ್ಮೆಲ್, ವಾಸನೆ ಅಂತೀವಲ್ಲ, ಅದು ಕೂಡ ಕ್ವಾಂಟಿಟಿನೇ. ಕೇಳಿಸ್ಕೊಳ್ಳೋದಿದೆಯಲ್ಲ ಸೌಂಡು, ದಟ್ ಈಸ್ ಆಲ್ಸೋ ಎ ಕ್ವಾಂಟಿಟಿ. ಸೊ ಇವಾಗ ಅಪ್ಪ ಕೇಳಿದ್ರು, ಏನಪ್ಪ ಹೆಂಗಿದೆಯೋ ಸ್ವೀಟು, ಚೆನ್ನಾಗಿದೆಯೇನೋ ಅಂದಾಗ, ಹೌದಪ್ಪ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿದೆ, ತುಂಬ ಫ್ರೆಶ್ ಆಗಿದೆ, ಇಷ್ಟು ಹೇಳ್ತೀರ. ಬಿಟ್ಟರೆ ಹೌದಪ್ಪ ಮೈಸೂರು ಪಾಕು 1 kg ಪರ್ ಮೀಟರ್ ಟೇಸ್ಟ್ ಇದೆ ಅಂತ ಹೇಳೋದಿಲ್ಲ. ಹಂಗೆ ಹೇಳಿರೋದು ಮೀನಿಂಗ್ಲೆಸ್ ಆಗುತ್ತೆ. ಅಥವಾ ಅಪ್ಪ ಸ್ವೀಟು 1 ಸೆಂಟಿಮೀಟರ್ ಇದೆಯಪ್ಪ ಅಂತಂದರೆ ಅದು ಲಾಫಿಂಗ್ ಸ್ಟಾಕ್ ಆಗುತ್ತೆ. ಯಾಕೋ ಏನಾಯ್ತೋ ಅಂತ ಕೇಳ್ತಾರೆ ಅಂತಂದೇನೆ. ಅಂದರೆ ನಾವು ಟೇಸ್ಟನ್ನು ಯೂನಿಟ್ಸಲ್ಲಿ ಮೆಷರೇ ಮಾಡೋಕ್ಕಾಗಲ್ಲ, ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಬರೆಯೋದು ಬಿಟ್ಬಿಡಿ. ವಿ ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್ ಅಷ್ಟೇ. ವಿ ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್ ದ ಟೇಸ್ಟ್, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಟೇಸ್ಟೇ ಅಲ್ಲ, ಫ್ರಾಗ್ರೆನ್ಸ್. ಈಗ ಒಂದು ಪರ್ಫ್ಯೂಮ್ ಇದೆ, ಪರ್ಫ್ಯೂಮಿನ ಫ್ರಾಗ್ರೆನ್ಸ್ ಹೆಂಗಿದೆ? ಮೈಲ್ಡ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಅಥವಾ ಫ್ಲವರ್ ಫ್ರಾಗ್ರೆನ್ಸ್ ಇದೆ, ಅಥವಾ ಫ್ಲೇವರ್ ಇದೆ, ಈ ಥರ ಹೇಳ್ತೀರಾ. ಜಾಸ್ಮಿನ್ ಫ್ಲೇವರ್ ಇದೆ, ರೋಸ್ ಫ್ಲೇವರ್ ಇದೆ, ಅಥವಾ ಯಾವುದೋ ಒಂದು ಅಗರಬತ್ತಿ ಊದಿನ ಕಡ್ಡಿ ಸ್ಮೆಲ್ ಇದೆ, ಈ ಥರ ಹೇಳ್ಬೋದೇ. ಬಿಟ್ಟರೆ ಈ ಪರ್ಫ್ಯೂಮಿನ ಫ್ರಾಗ್ರೆನ್ಸು 2 ನ್ಯೂಟನ್ ಇದೆ ಅಂತ ಹೇಳಂಗೆ ಇಲ್ಲ, ಹೇಳಲೇಬಾರ್ದು, ನಕ್ಬಿಡ್ತಾರೆ. ಆಯಿತಾ? ಅದೇ ಥರ ಅಪ್ಪ ಅಮ್ಮ ಪ್ರೀತಿ, ಎಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ತಂದೆ ನನ್ನನ್ನು ಎಷ್ಟು ಇಷ್ಟಪಡ್ತಾರೆ, ನಮ್ಮ ಅಮ್ಮ ನನ್ನನ್ನು ಎಷ್ಟು ಕೇರ್ ತಗೊಳ್ತಾರೆ, ಎಷ್ಟೊಂದು ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ಎಷ್ಟೊಂದು ನನ್ನ ಬಗ್ಗೆ ಕಾಳಜಿ ತೋರಿಸ್ತಾರೆ. ಆಯಿತಾ? ಕೇರ್ನೇ ಎಷ್ಟು ನನ್ನ ಬಗ್ಗೆ ಅವರು ಕನ್ಸರ್ನ್ ತೋರಿಸ್ತಾರೆ. ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಮೆಷರ್ ಮಾಡೋಕ್ಕೆ ಹೋಗಬಾರ್ದು, ಹೇಳಬಾರ್ದು. ಹೋಗ್ಬಿಟ್ಟು ನನ್ನ ಫ್ರೆಂಡ್ ಹತ್ರ, ನಮ್ಮ ಅಪ್ಪ ಅಮ್ಮ ನನ್ನ 2 kg ಪ್ರೀತಿ ಮಾಡ್ತಾರೆ, ಅಥವಾ ಇವತ್ತು ನಮ್ಮ ಅಪ್ಪ ನನ್ನ 3 kg ಬೈದರು ಅಂದರೆ ಅವೆಲ್ಲ ಒಂಥರ ನಗೋ ವಿಷಯ ಆಗೋದಿಲ್ವಾ? ಒಂಥರ ಲಾಫಿಂಗ್ ಸ್ಟಾಕ್ ಆಗೋದಿಲ್ಲ ಅಂದ್ರೆ ಈ ಕ್ವಾಂಟಿಟೀಸ್ಗಳನ್ನು, ಪ್ರೀತಿ ಅಥವಾ ಅವೇನೋ ಕನ್ಸರ್ನು ಅಥವಾ ಸ್ಮೆಲ್ಲು, ಟೇಸ್ಟು, ಇವೆಲ್ಲನೂ ಕೂಡ ಸೈಕಲಾಜಿಕಲ್, ನಾವು ಅನುಭವಿಸುವಂಥ ಕ್ವಾಂಟಿಟೀಸ್ ಬಿಟ್ಟರೆ ಮೆಷರ್ ಮಾಡೋ ಕ್ವಾಂಟಿಟೀಸ್ ಅಲ್ಲ. ಆಯ್ತಾ? ಸೊ ಇದು ಫಿಸಿಕಲ್ ಮತ್ತು ಸೈಕಲಾಜಿಕಲ್ ಕ್ವಾಂಟಿಟೀಸ್ ಬಗ್ಗೆ ಇರೋ ಡಿಫರೆನ್ಸ್. ನೆಕ್ಸ್ಟು ಫಿಸಿಕಲಲ್ಲೇ 2 ಥರ ಇದೆ, ಫಂಡಮೆಂಟಲ್ ಕ್ವಾಂಟಿಟೀಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ. ಫಂಡಮೆಂಟಲ್ ಅಂದರೆ ಏನು, ಡಿರೈವ್ಡ್ ಅಂದರೆ ಏನು, ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಯಿತಾ? ಸೊ ಈಗ ಫಸ್ಟು ಫಂಡಮೆಂಟಲ್ ಕ್ವಾಂಟಿಟಿ ಕಡೆ ಗಮನ ಕೊಡೋಣ. ಈಗ ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ಫಿಸಿಕಲ್ ಕ್ವಾಂಟಿಟೀಸಲ್ಲಿ 2 ಥರ ಇದೆ, ಫಂಡಮೆಂಟಲ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ. ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದರೆ ಏನು? ಫಂಡಮೆಂಟಲ್ ಕ್ವಾಂಟಿಟೀಸನ್ನು ಬೇಸಿಕ್ ಕ್ವಾಂಟಿಟೀಸ್ ಅಂತ ಕೂಡ ಕರೀತಾರೆ. ಫಂಡಮೆಂಟಲ್ ಕ್ವಾಂಟಿಟಿ ಅಂತಂದರೆ ಆಗಲೇ ಹೇಳ್ದಂಗೆ ಬೇಸಿಕ್, ವೆರಿ ಸ್ಟಾರ್ಟಿಂಗ್, ಅಥವಾ ಅದನ್ನು ಬೇರೆ ಇನ್ನು ಯಾವುದೇ ಕ್ವಾಂಟಿಟೀಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದೇ ಇರುವಂಥ ಕ್ವಾಂಟಿಟಿ. ಈಗ ಫಾರ್ ಎಕ್ಸಾಂಪಲ್ ಲೆಂತ್ ಅಂದರೆ ನಾವೇನು ಹೇಳ್ಬೋದು? ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ. ಡಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ಅ ಲೆಂತ್ ಬಿಟ್ವೀನ್ 2 ಪಾಯಿಂಟ್ಸ್. ಹಾಗೆ ಅದರಲ್ಲೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ. ಬಿಟ್ಟರೆ ಬೇರೆ ನಾನು ಮಾಸಲ್ಲಿ, ಟೈಮಲ್ಲಿ, ಅಥವಾ ಫೋರ್ಸಲ್ಲಿ, ಅಥವಾ ಎನರ್ಜಿನಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಥವಾ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಲೆಂತ್
ಲೆಂತ್ ಅಂದರೆ ಇಟ್ ಈಸ್ ಅ ಡಿಫೈನ್ಡ್ ಪ್ರಿಫಿಕ್ಸ್ಡ್, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ. ಇಲ್ಲಿಂದ ಇಲ್ಲಿ ತನಕ ಇರುವಂತ ಡಿಸ್ಟೆನ್ಸ್ ಅನ್ನು ನಾವು ಲೆಂತ್ ಅಂತ ಕರಿತೀವಿ. ಸೊ ಈ ತರದ ಕ್ವಾಂಟಿಟೀಸ್ ಅನ್ನು ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಡೆಫಿನೇಷನ್ ಸರ್, ಡೆಫಿನೇಷನ್ ಏನೀಗ ನನಗೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಕೇಳ್ತಾರೆ, ವಾಟ್ ಈಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ, ಗಿವ್ ಅನ್ ಎಕ್ಸಾಂಪಲ್. ಫಂಡಮೆಂಟಲ್ ಕ್ವಾಂಟಿಟಿ ಈಸ್ ಒನ್ ವಿಚ್ ಕೆನ್ ನಾಟ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಅದರ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟಿ cannot be defined or cannot be expressed in terms of other quantities. Such quantities are called fundamental quantities. ಈಗ ಮಾಸ್ ಆಗಲಿ, ಟೈಮ್ ಆಗಲಿ, ಲೆಂತ್ ಆಗಲಿ, ನಾವು ಬೇರೆ ಯಾವುದೇ ಕ್ವಾಂಟಿಟಿಯ ಸಪೋರ್ಟ್ ತಗೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿ, ಡಿಫೈನ್ ಮಾಡೋಕ್ಕಾಗಲಿ, ಮೆಷರ್ ಮಾಡೋಕ್ಕಾಗಲಿ ಆಗೋದಿಲ್ಲ. ಈಗ ಲೆಂತ್ ಹೇಳಿದೆ, ಮಾಸ್ ಕೂಡ, ಮಾಸ್ ಆಫ್ ದಿಸ್ ಪೆನ್ 25 ಗ್ರಾಮ್ ಮುಗೀತಷ್ಟೇನೆ. ಐ ಕೆನಾಟ್ ಎಕ್ಸ್ಪ್ಲೈನ್ ಮಾಸ್ ಆಫ್ ದಿಸ್ ಪೆನ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಲೆಂತ್ ಆರ್ ಇನ್ ಟರ್ಮ್ಸ್ ಆಫ್ ಟೈಮ್. ಈ ತರದ ಕ್ವಾಂಟಿಟೀಸ್ ಅನ್ನು ನಾವು ಫಂಡಮೆಂಟಲ್ ಅಂತ ಕರಿತೀವಿ. ಬೇಸಿಕಲಿ ದೇರ್ ಆರ್ 3 ಫಂಡಮೆಂಟಲ್ ಕ್ವಾಂಟಿಟೀಸ್, ನೇಮ್ಲಿ ಮಾಸ್, ಲೆಂತ್ and then time. These are the 3 basic fundamental quantities. Of course system of units ಅಂತ ಬಂದಾಗ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಅನ್ನ ಬರೀತೀನಿ. ಈಗ ಸದ್ಯಕ್ಕೆ ಇದು 3 ಸಾಕು, ಮಾಸ್, ಲೆಂತ್, ಟೈಮ್. ಈ 3ಅನ್ನ ಬೇರೆ ಇನ್ನು ಯಾವುದರಲ್ಲೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಜೊತೆಗೆ ಅವುಗಳನ್ನೇ ತಗೊಂಡು ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಐ ಕೆನಾಟ್ ಎಕ್ಸ್ಪ್ಲೈನ್ ಮಾಸ್ ಇನ್ ಟರ್ಮ್ಸ್ ಆಫ್ ಲೆಂತ್ ಇನ್ ಟರ್ಮ್ಸ್ ಆಫ್ ಟೈಮ್ ಇನ್ ಟರ್ಮ್ಸ್ ಆಫ್ ಮಾಸ್ ಆರ್ ಲೆಂತ್. ಸೊ ದೇ ಆರ್ totally independent. Okay, that is about fundamental. Coming to derived quantity. Derived andre eno? Derived derived quantity, of course physical quantity only. Derived quantity antandre a quantity which can be or which is expressed in terms of 1 or more, 2 or more, sorry not 1 or more, 2 or more fundamental quantities. 2 ಅಥವಾ 2ಕ್ಕಿಂತ ಜಾಸ್ತಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಅನ್ನು ಉಪಯೋಗಿಸ್ಕೊಂಡು ನಾವು ಬರೀತೀವಲ್ಲ, ದಟ್ ಈಸ್ ಡಿರೈವ್ಡ್ ಕ್ವಾಂಟಿಟಿ. ಸೊ ಡೆಫಿನೇಷನ್ ಏನು? ಎ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ in terms of 2 or more fundamental quantities. A quantity which is compulsory, ಅದು ಇಲ್ಲದೆ ಹೋದ್ರೆ ಇಲ್ವೇ ಇಲ್ಲ. ಫಂಡಮೆಂಟಲ್ ಕ್ವಾಂಟಿಟೀಸ್ ಅನ್ನು ತಗೊಂಡೇನೆ ನಾವು ಇದನ್ನ ಬರೀಬೇಕು. ಸೊ ಈ ಡಿರೈವ್ಡ್ ಕ್ವಾಂಟಿಟಿ is a quantity which is expressed in terms of 2 or more fundamental quantities. So definition ಅಂತ ಬಂದ್ರೆ a quantity which can be expressed in terms of 2 or more fundamental quantities. For example, area of this rectangle is nothing but length into breadth. So area is the product of length and length. Of course breadth is also length. So ನೋಡಿ, ನಾನು ಇಲ್ಲಿ ಲೆಂತ್ ಅನ್ನ 2 ಸರ್ತಿ ಉಪಯೋಗಿಸ್ತಾ ಇದ್ದೀನಿ. ಸೊ ಏರಿಯಾ ಈಸ್ ಎ ಕಾಂಬಿನೇಷನ್ ಆಫ್ 2 ಫಂಡಮೆಂಟಲ್ ಕ್ವಾಂಟಿಟೀಸ್. ಇಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಉಪಯೋಗಿಸಬೇಕು, 2 ಬೇರೆನೇ ಇರಬೇಕು ಅಂತ ಏನಿಲ್ಲ. ಸೇಮ್ ಫಂಡಮೆಂಟಲ್ ಕ್ವಾಂಟಿಟಿ ರಿಪೀಟ್ ಆದರೂ ಕೂಡ ಇಟ್ ಈಸ್ ಎ ಡಿರೈವ್ಡ್ ಕ್ವಾಂಟಿಟಿ. ಸೊ ವಾಟ್ ಐ ಮೀನ್ ಟು ಸೇ, area is nothing but length into length, therefore it is meter into meter square. ಹಂಗಂತ ಅದು ಫಂಡಮೆಂಟಲ್ ಆಗುತ್ತಾ ಸರ್? ಆಗೋದಿಲ್ಲ. ಅದು ಇಟ್ ಈಸ್ ಎ ಡಿರೈವ್ಡ್ ಕ್ವಾಂಟಿಟಿ. ಇಟ್ ಈಸ್ ಡಿರೈವ್ಡ್, ಡಿರೈವ್ಡ್ ಅಂದರೆ ಒಪ್ಟೈನ್ಡ್ ಅಂತ, ಪಡೆದಿರೋದು ಅಂತ. ಇಟ್ ಈಸ್ ಡಿರೈವ್ಡ್ ಬೈ ಯೂಸಿಂಗ್ 2 ಫಂಡಮೆಂಟಲ್ಸ್, ಲೆಂತ್ ಅಂಡ್ ಲೆಂತ್. ಅದೇ ಥರ ವಾಲ್ಯೂಮ್ ಕೂಡ ಲೆಂತ್ ಇಂಟು ಬ್ರೆಡ್ತ್ ಇಂಟು ಥಿಕ್ನೆಸ್. ಆಯ್ತಾ? ಬರೀ ವಾಲ್ಯೂಮ್ ಅಥವಾ ಏರಿಯಾ ಅಲ್ಲ, ಬೇಕಾದಷ್ಟಿದಾವೆ. ಈಗ ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಅಂತ ಬಂದರೆ ಇಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಲೆಂತ್, ಸೊ ದಟ್ ಈಸ್ ಮೀಟರ್. ಟೈಮ್ ಈಸ್ ನಥಿಂಗ್ ಬಟ್ ಸೆಕೆಂಡ್. ಅಫ್ಕೋರ್ಸ್ ಇಲ್ಲಿ ಮಾಸನ್ನು ನಾವು ಈಗ ಸದ್ಯಕ್ಕೆ ನಾನು kg ಅಂತ ಬರಿತೀನಿ, ಲೆಂತ್ ಅನ್ನ ಮೀಟರ್ ಅಂತ ಬರಿತೀನಿ, ಟೈಮ್ ಅನ್ನ ಸೆಕೆಂಡ್ ಅಂತ ಬರಿತೀನಿ.
ಯೂನಿಟ್ಸ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು, ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಬಂದಾಗ, ಸಿಸ್ಟಮ್ ಆಫ್ ಮೆಷರ್ಮೆಂಟ್ಸ್ ಅಂತ ಬಂದಾಗ. ಈಗ ಸದ್ಯಕ್ಕೆ ನಾನು ಎಮ್ ಅಂತ ಟೈಮ್ಗೆ ಎಸ್ ಅಂತ ತಗೊಳ್ತೀನಿ. ಅಲ್ಲಿಗೆ ವೆಲಾಸಿಟಿ ಬಂದ್ಬಿಟ್ಟು ಮೀಟರ್ ಪರ್ ಸೆಕೆಂಡ್ ಆಯಿತು. ಸೊ ವೆಲಾಸಿಟಿ ಈಸ್ ಎ ಡಿರೈವ್ಡ್ ಕ್ವಾಂಟಿಟಿ. ಇಟ್ ಈಸ್ obtained by using two fundamental quantities, namely length and time. Length and time. ಅದೇ ತರ ಆಕ್ಸಿಲರೇಷನ್ ಅಂತ ಬಂದ್ರೆ ಇಟ್ ಈಸ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. That is nothing but velocity. We already have meter per second divided by second. So it is meter per second to the power of -2. That is meter per second square. ಅರ್ಥ ಆಯ್ತಾ? ಸೊ ಆಕ್ಸಿಲರೇಷನ್, ವೆಲಾಸಿಟಿ, ಆಕ್ಸಿಲರೇಷನ್, ಫೋರ್ಸ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಿಲರೇಷನ್ ಅಂತೀವಿ. ದಟ್ ಈಸ್ ನಥಿಂಗ್ ಬಟ್ ಮಾಸ್ kg, ಆಕ್ಸಿಲರೇಷನ್ ಮೀಟರ್ ಸೆಕೆಂಡ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ 3 ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ವಾಲ್ವ್ ಆಗಿದ್ದಾವೆ. ಮಾಸ್ ಇನ್ವಾಲ್ವ್ ಆಗಿದೆ, ಲೆಂತ್ ಇನ್ವಾಲ್ವ್ ಆಗಿದೆ, ಟೈಮ್ ಇನ್ವಾಲ್ವ್ ಆಗಿದೆ. ಸೊ ಅಲ್ಲಿಗೆ force is obtained by having 3 fundamental quantities in a different manner. ಎಲ್ಲನೂ ನ್ಯೂಮರಿಕಲ್ಸಲ್ಲೇ ಇರಬೇಕಂತ ಏನಿಲ್ಲ, ಡಿನಾಮಿನೇಟ್ರಲ್ಲೇ ಇರಬೇಕಂತ ಏನಿಲ್ಲ, ನ್ಯೂಮರೇಟ್ರಲ್ಲೂ ಇರ್ಬೋದು, ಡಿನಾಮಿನೇಟ್ರಲ್ಲೂ ಇರ್ಬೋದು. ಒಟ್ಟಾರೆ ಫಂಡಮೆಂಟಲ್ ಕ್ವಾಂಟಿಟೀಸನ್ನು ಹಾಗೆ ಹಿಂಗೆ ಮಿಕ್ಸ್ ಮಾಡಿ ಪಡೆಯೋ ಅಂಥ ಕ್ವಾಂಟಿಟಿ ಇದೆಯಲ್ಲ, ಇಟ್ ಈಸ್ ನಥಿಂಗ್ ಬಟ್ ಡಿರೈವ್ಡ್ ಕ್ವಾಂಟಿಟಿ. ಸೊ ಇಷ್ಟು ಫಂಡಮೆಂಟಲ್ ಕ್ವಾಂಟಿಟಿಗೂ ಮತ್ತು ಡಿರೈವ್ ಕ್ವಾಂಟಿಟಿಗೂ ಇರೋ ವ್ಯತ್ಯಾಸ. ಸೊ ನಾನು ಫಂಡಮೆಂಟಲ್ ಕ್ವಾಂಟಿಟೀಸ್ 3 ಬರೆದಿದ್ದೀನಿ, ನೆಕ್ಸ್ಟ್ ಇನ್ನೂ ಒಂದು 4 ಇದಾವೆ, ಅವನ್ನ ಆಮೇಲೆ ಬರಿತೀನಿ. ಡಿರೈವ್ಡ್ ಕ್ವಾಂಟಿಟೀಸ್ಗಂತೂ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಏರಿಯಾ, ವಾಲ್ಯೂಮ್, ವೆಲಾಸಿಟಿ, ಆಕ್ಸಿಲರೇಷನ್ ಅಥವಾ ಫೋರ್ಸ್, ಎನರ್ಜಿ, ವರ್ಕ್, ಪ್ರೆಷರ್, ಪವರ್, ಬೇಕಾದಷ್ಟು ಕ್ವಾಂಟಿಟೀಸ್ ಇದ್ದಾವೆ. ಇವೆಲ್ಲನೂ ಕೂಡ ಡಿರೈವ್ಡ್ ಕ್ವಾಂಟಿಟೀಸೇನೆ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ. ಮೆಷರ್ಮೆಂಟ್ ಅಂದರೆ ಏನು, ಹೌ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಯೂನಿಟ್ ಅಂತ ಹೇಳಿದೆ. ಆಮೇಲೆ ಫಿಸಿಕಲ್ ಕ್ವಾಂಟಿಟಿಯ ಡೆಫಿನೇಷನ್ ಹೇಳಿದೆ. ಆಮೇಲೆ ಫಿಸಿಕಲ್ ಕ್ವಾಂಟಿಟಿಗೂ ಸೈಕಲಾಜಿಕಲ್ ಕ್ವಾಂಟಿಟಿಗೂ ಇರೋ ವ್ಯತ್ಯಾಸ ಹೇಳಿದೆ. ಆಮೇಲೆ ಫಿಸಿಕಲ್ ಕ್ವಾಂಟಿಟಿನಲ್ಲಿರೋ ಡಿಫರೆಂಟ್ ಟೈಪ್ಸ್ ಅಂದರೆ ಫಂಡಮೆಂಟಲ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ ವಿತ್ ಎಕ್ಸಾಂಪಲ್ಸ್. ಅಫ್ಕೋರ್ಸ್ ದಿಸ್ ಈಸ್ ಅ ಬಿಗಿನಿಂಗ್ ಆಫ್ ದಿಸ್ ಸೆಕೆಂಡ್ ಚಾಪ್ಟರ್. ಇನ್ ಮೈ ಸಬ್ಸಿಕ್ವೆಂಟ್ ವಿಡಿಯೋಸ್ ಐ ವಿಲ್ ಟಾಕ್ ಅಬೌಟ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಕಂಟೆಂಟ್ಸ್ ಅನ್ನು ಆಗಲೇ ಡಿಸ್ಪ್ಲೇ ಮಾಡಿದ್ನಲ್ಲ, ಅದನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.